ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡುವಂತೆ ನಜೀರ್ ಅಹ್ಮದ್ಗೆ ಸೂಚನೆ ನೀಡಲಾಗಿತ್ತು ಅನ್ನೋ ಸುದ್ದಿಗಳು ಹರಿದಾಡ್ತಿತ್ತು. ಈ ಬೆನ್ನಲ್ಲೇ ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ನಿನ್ನೆಯಷ್ಟೇ ನಜೀರ್ ಹೇಳಿದ್ರು. ಇವತ್ತು ನಜೀರ್ನನ್ನ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ ಅಂತ ಪತ್ರ ಬರೆಯಲಾಗಿದೆ. ಇನ್ನು ನಿನ್ನೆಯಷ್ಟೇ ಸಿಎಂ ಭೇಟಿಯಾಗಿದ್ದ ನಜೀರ್ ಚರ್ಚೆ ನಡೆಸಿದ್ರು. ಇತ್ತ ಮುಂಬೈನಿಂದ ಬೆಂಗಳೂರಿಗೆ ಬಂದಿದ್ದ ಜಮೀರ್ ಅಹಮದ್ ದಿಢೀರ್ ಸಿಎಂರನ್ನ ಭೇಟಿಯಾಗಿದ್ದಾರೆ. ಸಿಎಂ ಭೇಟಿಗೂ ಮುನ್ನ ಮಾತನಾಡಿದ ಜಮೀರ್ ಅಹಮದ್, ನಸೀರ್ರನ್ನ ಯಾವ ಕಾರಣಕ್ಕೆ ಡ್ರಾಪ್ ಮಾಡಿದ್ದಾರೆ ಗೊತ್ತಿಲ್ಲ. ದಾವಣಗೆರೆಯ ಸ್ಥಳೀಯ ಮುಸ್ಲಿಮರಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ದಾವಣಗೆರೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಸಿಎಂ ಭೇಟಿಯಾಗಿ ನಸೀರ್ ವಜಾ ಮಾಡಿದ್ದಕ್ಕೆ ಕಾರಣ ತಿಳಿದುಕೊಳ್ತೀನಿ ಅಂತ ಹೇಳಿದರು. ಜಬ್ಬಾರ್ ರಾಜೀನಾಮೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಜಮೀರ್, ಜಬ್ಬಾರ್ ರಾಜೀನಾಮೆ ಕೊಟ್ಟಾಗ ನಾನಿರಲಿಲ್ಲ, ನಜೀರ್ಗೆ ಡ್ರಾಪ್ ಮಾಡ್ತೀನಿ ಅಂದಿದ್ದಾರೆ. ಏನ್ ಕಾರಣ ಗೊತ್ತಿಲ್ಲ. ದಾವಣಗೆರೆಗೆ ಹೋಗಿಲ್ಲ ಅಂತ ತೆಗೆದಿದ್ದಾರೆ. ಸ್ಥಳೀಯ ಮುಸ್ಲಿಮರಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಆಮೇಲೆ ಎಲ್ಲ ಸರಿಯಾಗಿದೆ. ನಾವು ದಾವಣಗೆರೆಯಲ್ಲಿ ಗೆಲ್ತೇವೆ. ನಾನು ಯಾವತ್ತೂ ಲೀಡರ್ ಆಗೋದಕ್ಕೆ ಹೊರಟಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ನಾನೇ ಲೀಡರ್ ಅಂತ ಎಂದೂ ಹೇಳಿಲ್ಲ ಅಂತ ಹೇಳಿದರು. ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರಲಿಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂದರೆ ಗೊತ್ತಿಲ್ಲ. ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಸಿ ಎಮ್ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ. ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ದಾದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಜನಗಳ ಮಧ್ಯದಲ್ಲಿ ಇರೋನು. ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗಿ ಕೊಟ್ಟಿಲ್ಲ. ನಾನು ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಜಮೀರ್ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಜಮೀರ್ ವಿರುದ್ಧ ಗರಂ ಆಗಿದ್ದಾರೆ ಎನ್ನಲಾಗಿದೆ. ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೀಯಾ ಅಂತ ಹೈಕಮಾಂಡ್ನವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ನೀನೇ ಸಮಜಾಯಿಷಿ, ನೀನೇ ಕೊಡು ಅಂತ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಜಮೀರ್ ಕೂಡ, ಆ ದಿನ ನಿಮ್ಮ ಮುಂದೆಯೇ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಿ ಅಂತ ಕೇಳಿದ್ದೆ. ಜಬ್ಬಾರ್ ಬಿಟ್ಟು ಯಾರಿಗಾದರೂ ಟಿಕೆಟ್ ನೀಡಿ ಅಂತ ಹೇಳಿದ್ದೆ. ನಿಮ್ಮ ಮಾತಿನಂತೆ ದಾವಣಗೆರೆಗೆ ಹೋಗಿ ಸುದ್ದಿಗೋಷ್ಠಿ ನಡೆಸಿದ್ದೇವೆ. ಸಮರ್ಥಪರ ಕೆಲಸ ಮಾಡಿದ್ದೇವೆ. ಆದರೆ ನಮ್ಮ ಅಗತ್ಯವಿಲ್ಲ ಎಂದು ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ಗೆ ಜವಾಬ್ದಾರಿ ಕೊಟ್ಟರು. ನಾನು ಕೂಡ ಕೇರಳ ಪ್ರಚಾರದಲ್ಲಿದ್ದೆ. ನಾನು ಪಕ್ಷದ ವಿರುದ್ಧ ಕೆಲಸ ಮಾಡಿಲ್ಲ ಅಂತ ಸಿಎಂಗೆ ಜಮೀರ್ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಜಮೀರ್ಗೆ ಸಂಜೆ ಭೇಟಿ ಮಾಡುವಂತೆ ಮತ್ತೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆಯಂತೆ ರಾತ್ರಿ 8ಕ್ಕೆ ಸಚಿವ ಜಮೀರ್ ಅಹಮದ್ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದ್ದಾರೆ. ಸಂಜೆ ಸಿಎಂ ಭೇಟಿಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಸಂಬಂಧ ಚರ್ಚೆ ನಡೆಸಲಿದ್ದಾರೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಎಂಬ ಆರೋಪ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಜಮೀರ್, ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿರೋದು? ಯಾರಾದರೂ ನನ್ನ ಹೆಸರು ಹೇಳಿದಾರಾ? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನಾನು ಪಕ್ಷದ ಸೇವೆ ಮಾಡ್ತಾ ಇದ್ದೇನೆ. ಯಾವ ಲೀಡರ್ ನನ್ನ ಹೆಸರು ಹೇಳಿದ್ದಾರೆ ಹೇಳಿ? ಹೈಕಮಾಂಡ್ ನನಗೆ ಸ್ಟಾರ್ ಕ್ಯಾಂಪೇನ್ ಆಗಿ ಘೋಷಣೆ ಮಾಡಿದ್ರು. ಹಾಗಾಗಿ ಕೇರಳಕ್ಕೆ ಪ್ರಚಾರಕ್ಕೆ ಹೋಗಿದೆ. ಬಳಿಕ ಸಿಎಂ ಹೇಳಿದ ಮೇಲೆ ದಾವಣಗೆರೆ, ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ದೇನೆ. ಯಾವ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಾನು ಮಾಡಿಲ್ಲ ಅಂತ ಹೇಳಿದರು. ಹೇಳ್ಬೇಕು ತಾನೆ, ಯಾರು ಹಾಕಿದ್ದಾರೆ ಹೆಸರು ಸಮೇತ ಹೇಳ್ಬೇಕು ತಾನೆ. ಈಗ ನೀವು ಕೇಳ್ರಿ ಜಬ್ಬಾರು ಹಿಂಗ ಅಂತ, ಸಲೀಂ ಅಹಮದ್, ನಸೀರ್ ಅಹಮದ್ದು ಕೇಳ್ರಿ. ನಾನು ಹೇಳಿದ್ದೀನಿ ಯಾರಂತ ಹೇಳ್ಬೇಕು ತಾನೆ ಅವರು. ಈಗ ನನಗೆ ಹೈಕಮಾಂಡಿಂದ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳಕ್ಕೆ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ. ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ. ಪ್ರೆಸ್ ಮೀಟ್ ಮಾಡಿದೆ. ಮಲ್ಲಿಕಾರ್ಜುನ ಮನೇಲಿ ಊಟ ಮಾಡಿದ್ದೀನಿ ನಾನು. ಇನ್ನು ಆಮೇಲೆ ಅಲ್ಲೇ ಪ್ರೆಸ್ಸಲ್ಲೂ ಹೇಳಿದೆ ನಾನು ಅಗತ್ಯ ಇದ್ದರೆ ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇಲ್ಲಿಂದ. ನಾನು ಅಗತ್ಯ ಇದ್ದರೆ 7ನೇ ತಾರೀಕು ತಿರ್ಗಾ ಬರ್ತೀನಿ. ನನಗೆ ಹೇಳಿ ಅಂದರೆ ಯಾರು ಹಾಕಿದಾರಿಗೆ? ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಸೀರ್ ಅಹಮದ್ ವಜಾ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಅವರದ್ದೇ ಆದಂತಹ ಮಾಹಿತಿ ಇರುತ್ತೆ. ನನಗೂ ಕೆಲವು ವರದಿಗಳೆಲ್ಲ ಬಂದಿತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಮುಖ್ಯ. ಯಾವುದಾದರೂ ಜವಾಬ್ದಾರಿ ಕೊಟ್ಟಾಗ ಮಾಡಬೇಕು. ಇನ್ನೂ ಒಂದು ರಿಪೋರ್ಟ್ ಬರಬೇಕು, ಕಾಯ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಅವ್ರಿಗೆ ಆದಂತ ಮಾಹಿತಿ, ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು. ವರದಿಗಳೆಲ್ಲ ಬಂದಿದ್ರು, ನಮಗೆ ಮಾಹಿತಿ ಇತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಮಾಡಿದೆ, ಯಾಕೆಂದ್ರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು. ಇನ್ನು ಜಮೀರ್ ವಿರುದ್ಧ ಕ್ರಮ ಆಗುತ್ತಾ ಎಂಬ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ.
ಸರ್ ಜಮೀರ್ ಅವ್ರ ವಿರುದ್ಧನೂ ಏನಾದ್ರು ವರದಿ ಕೊಟ್ಟಿದಾರಾ ಸರ್? ಯಾಕಂದ್ರೆ ಅವ್ರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಇಲ್ಲ. ನನಗೇನು ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇಲ್ಲ. ಇನ್ನು ಶಾಸಕರನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡ್ತಾ ಇರುವ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ರಾಜಕಾರಣ ಮಾಡಬೇಕು ಅಂದ್ರೆ ನಮ್ಮ ಎಂಎಲ್ಎಗಳಿಗೆ ಮಾತನಾಡಬೇಕು, ಅವರ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ಅಂತ ತೀರ್ಮಾನ ಮಾಡಬೇಕಲ್ವಾ, ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಮಾರ್ಗದರ್ಶನ ಮಾಡಬೇಕು ಮಾಡ್ತೇವೆ, ಕಾರ್ಪೊರೇಷನ್ ಎಲೆಕ್ಷನ್ಗೆ ಸಿದ್ಧತೆ ಆರಂಭಿಸಬೇಕು, ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಮಾತನಾಡುವುದು ನನ್ನ ಡ್ಯೂಟಿ, ಹಾಗಾಗಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ರಾಜಕಾರಣ ಮಾಡ್ಬೇಕಾದ್ರೆ ರಾಜಕಾರಣ ಆದ್ಮೇಲೆ ನಾವೆಲ್ಲರಿಗೂ ನಮ್ಮ MLAsಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸ್ಬೇಕು ನಾವೆಲ್ಲ ತೀರ್ಮಾನ ಮಾಡ್ಬೇಕಾರೆ ಅವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳ್ಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗ್ಬೇಕು. ಕಾರ್ಪೊರೇಷನ್ ಎಲೆಕ್ಷನ್, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇವೆಲ್ಲ ಇರ್ತದೆ. ಅವೆಲ್ಲ ಮಾತಾಡೋದು ನನ್ನ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಿಲ್ಲ, ಇನ್ಯಾರು ಮಾತಾಡ್ತಾರೆ? ನನ್ನ ಕಳಿಸಿದ್ದೆ ಬಾಗಲಕೋಟೆಗೆ ಇದಕ್ಕೆಲ್ಲ. ಸೊ ಎಲ್ಲರಿಗೂ ಕರೆದು ಏನೇನು ಆಗಿದೆ, ಯಾವ ರೀತಿ ಎಲೆಕ್ಷನ್ ಆಗಿದೆ, ಜನರ ಅಭಿಪ್ರಾಯ ಏನಿದೆ, ನಮ್ಮ ಗ್ಯಾರಂಟಿ ಯಾವ ರೀತಿ ತಲುಪಿದೆ, ಇವೆಲ್ಲ ಕೂಡ ಅವರೆಲ್ಲ ನನಗೆ ವರದಿ ಕೊಟ್ಟೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ವಜಾ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಯಾಕಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಯಾವ ಆಧಾರದ ಮೇಲೆ ವಜಾ ಅನ್ನೋದು ಗೊತ್ತಿಲ್ಲ, ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ, ಇದರ ಬಗ್ಗೆ ಪಕ್ಷದ ವರಿಷ್ಠರೇ ಉತ್ತರ ಕೊಡಬೇಕು, ಇನ್ನು ಸಚಿವ ಜಮೀರ್ ಮೇಲೆ ಕ್ರಮ ಆಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಅಂತ ಅದು ಹೈಕಮಾಂಡ್ ಹೇಳಬೇಕು ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಶಾಸಕ ಆಸಿಫ್ ಸೇಠ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಾಕಾಗ್ತದೆ ಗೊತ್ತಿಲ್ಲ, ಅದು ಯಾವ ಆಧಾರದ ಮೇಲೆ. ಸೊ ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇವತ್ತೇನೋ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಕೇಳಿದ್ವಿ, ಪಕ್ಕ ಗೊತ್ತಿಲ್ಲ. ಸೊ ನೋಡೋಣ, ಅದ್ರ ಬಗ್ಗೆ ಅವರೇ ವರಿಷ್ಠರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಗೊತ್ತಿಲ್ಲ ಅದು ಯಾರ ಮ್ಯಾಗ ಆಗ್ತೈತೆ ಯಾರ ಮ್ಯಾಗ ಆಗೋಲ್ಲ ಅನ್ನೋದು ಇದು ವರಿಷ್ಠರಿಗೆ ಅವ್ರದ್ದು ಬಿಟ್ಟಂಥ ವಿಚಾರ. ಈಗ ತಾವು ಹೇಳಿದ ಮೇಲೆ ನನಗೆ ಗುರ್ತಾಯಿತು ಏನಾಗಿದೆ ಅಂತ. ನನಗೇನು ಗುರ್ತಿರಲಿಲ್ಲ. ನಾ ಅವ್ರ ಜೊತೆ 4-5 ದಿವಸ ಬಾಗಲಕೋಟದಲ್ಲೇ ಇದ್ದೆ, ಕೆಲಸ ಮಾಡ್ತಾಯಿದ್ರು ಅವರು. ಎತ್ತರ ಸಲುವಾಗಿ ಇದು ಮಾಡೋದು ಯಾಕೆ ಮಾಡೋದು ಈಗೇನೂ ಗೊತ್ತಿಲ್ಲ. ಈಗ ಹೋದ್ಮೇಲೆ ಫೋನಲ್ಲೇ ಮಾತಾಡ್ತಿಲ್ಲ, ಅವರು ಮಾತಾಡಿ ಚೆಕ್ ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಜೋರಾಗಿದೆ. ಒಂದೆಡೆ ಸಂಪುಟ ಪುನಾರಚನೆ ಕೂಗು ಜೋರಾಗಿಯೇ ಕೇಳಿಬಂದಿದೆ. ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳೆಯಲು ತಂತ್ರ ಮಾಡಲಾಗಿದೆ. ಇನ್ನು ಈ ತಂತ್ರ ಕೇವಲ ವರಿಷ್ಠರ ನಿರ್ಧಾರ ತಿಳಿಯೋ ಪ್ರಯತ್ನನ ಅಥವಾ ಸಂಪುಟ ಪುನಾರಚನೆ ದಾಳ ಉರುಳಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಸಿಎಂಗೆ ವರಿಷ್ಠರ ಸ್ಪಷ್ಟ ಸಂದೇಶ ತಿಳಿಯೋ ತವಕ ಇದ್ರೆ ಡಿಕೆಶಿಗೆ ನಾಯಕತ್ವದ ಪ್ರಶ್ನೆಗೆ ಉತ್ತರ ಬೇಕಿದೆ. ಇನ್ನು ನಾಯಕತ್ವ ಕಣ್ಣಾಮುಚ್ಚಾಲೆಗೆ ಬ್ರೇಕ್ ಹಾಕಲು ಆಪ್ತರನ್ನ ಮುಂದಿಟ್ಟು ಗೇಮ್ ಶುರು ಮಾಡಿಕೊಂಡ್ರಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಕಾಂಗ್ರೆಸ್ ನಾಯಕರ ದೆಹಲಿ ಟೂರ್ ವಿಚಾರದ ಬಗ್ಗೆ ಧಾರವಾಡದಲ್ಲಿ ಮಾತನಾಡಿದಂತಹ ಸಚಿವ ಸಂತೋಷ್ ಲಾಡ್, ಎಲ್ಲರೂ ಸಚಿವರು ಆಗಲು ಅರ್ಹರಿದ್ದಾರೆ, ಎಲ್ಲಾ ಶಾಸಕರಿಗೂ ಸಚಿವನಾಗುವ ಆಕಾಂಕ್ಷೆ ಇದೆ, ಸಚಿವ ಸ್ಥಾನ ಕೇಳೋದು ಏನೂ ತಪ್ಪಿಲ್ಲ, ಪ್ರತಿಯೊಬ್ಬರಿಗೂ ಸಚಿವ ಕಿರಿ ಕೇಳುವ ಹಕ್ಕಿದೆ, ಪಾರ್ಟಿ ಪ್ರೋಟೋಕಾಲ್ ಬಿಟ್ಟು ಏನೂ ಮಾತನಾಡಬಾರದು, ಕೆಪಿಸಿಸಿ ಅಧ್ಯಕ್ಷರೇ ಶಾಸಕರಿಗೆ ಪ್ರೋಟೋಕಾಲ್ ಬಿಟ್ಟು ಮಾತನಾಡದಂತೆ ಸೂಚನೆ ನೀಡಿದ್ದಾರೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ವೆಂಕಟೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. Everybody is having a capability. ಹೊಸೊಬ್ಬರಾಗಿರಲಿ, ಸೆಕೆಂಡ್ ಟೈಮು ಥರ್ಡ್ ಟೈಮು ಎಲ್ಲರಿಗೂ ಅವ್ರಿಗೆ ಆಗಬೇಕಂತಕ್ಕಂಥದ್ದು ಆಸೆ ಇದೆ. ಸೊ ನಮ್ಮ KPC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರ ಹೇಳಿಕೆ ಕೂಡ ನೋಡಿದೆ. ಏನೇ ಮಾಡಿದ್ರು ಕೂಡ ಒಂದು ಲಿಮಿಟು, ಪಾರ್ಟಿ ಲಿಮಿಟ್ಸು, ಪಾರ್ಟಿ ಪ್ರೋಟೋಕಾಲ್ ಬಿಟ್ಟು ಮಾತನಾಡಬಾರ್ದು, ಅದು ಹೊರಗಡೆ ಹೋಗ್ಬಾರ್ತಕ್ಕಂಥದ್ದು ಹೇಳಿದ್ದಾರೆ. ಹಂಗಾಗಿ ಪ್ರತಿಯೊಬ್ಬರು ಹೋಗ್ಬಿಟ್ಟು ಹೈಕಮಾಂಡಿಗೆ ನಮಗೆ ಮಾಡಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ರೈಟ್ ಎಲ್ಲರಿಗಿದೆ, ಅದಕ್ಕೆ ಹೋಗಿದ್ದಾರೆ. ಸೊ ವಿ ವೆಲ್ಕಮ್ ಇಟ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆಯ ಅರ್ಥವೇ ಗೊತ್ತಿಲ್ಲ. ಆಡಳಿತ ಯಂತ್ರ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. 30 ಶಾಸಕರು ದೆಹಲಿಗೆ ಹೋಗಿ ಕುಳಿತು ಲಾಭಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿಗಾಗಿ ನಡೀತಾ ಇರುವ ಬಡಿದಾಟದಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಬೆಂಗಳೂರು ಸಂಪೂರ್ಣವಾಗಿ ಬಣಗುಡ್ತಾ ಇದೆ. ಸಿಎಂ ಡಿಸಿಎಂ ನಡುವೆ ಬಡಿದಾಟ ಹೆಚ್ಚಾಗಿದೆ. ಅವರಿಬ್ಬರ ಬಡಿದಾಟದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಅದರ ಅರ್ಥನೂ ಗೊತ್ತಿಲ್ಲ, ಅದು ಇಲ್ಲೂ ಇಲ್ಲ ಇವರಿಗೆ. ಉಪಚುನಾವಣೆ ಬಂದಾಗ ಯಾವ ರೀತಿ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲೇ ಬಿಟ್ಟಿದ್ರು ತಾವು ನೋಡಿದ್ರಿ. ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರುವಂಥ ಈ ಸಂದರ್ಭದಲ್ಲಿ 30-40 ಜನ ಶಾಸಕರುಗಳು
ದೆಹಲಿಗೆ ಹೋಗಿ ಕೂತ್ಕೊಂಡು ಲಾಬಿ ಮಾಡುವಂಥದ್ದು ಒಂದು ಕಡೆ ಅವರ ಆಂತರಿಕ ವಿಚಾರ. ಆದರೂ ಸಹ ಮುಖ್ಯಮಂತ್ರಿಯ ಕುರ್ಚಿಯ ಬಡದಾಟಕ್ಕೆ ಇವತ್ತು ಸಂಪೂರ್ಣ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅವರ ಕುರ್ಚಿ ಬಡಿದಾಟದಲ್ಲಿ ಇವತ್ತು ಜನ ಇವತ್ತು ಅನುಭವಿಸ್ತಾರೆ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಫೈಟ್ ಜೋರಾಗಿದೆ. ಒಂದೆಡೆ ವಚನಾನಂದ ಶ್ರೀಗಳ ಪದಚ್ಯುತಿ ಮಾಡಲಾಗಿದೆ, ಇನ್ನೊಂದು ಕಡೆ ಶ್ರೀಗಳ ಪದಚ್ಯುತಿ ಬೇಡ ಅಂತ ಮಠದ ಭಕ್ತರು ಹೇಳ್ತಿದ್ದಾರೆ. ಟ್ರಸ್ಟ್ನವರೇ ಸರಿಯಿಲ್ಲ, ಹಣ ನುಂಗಿದ್ದಾರೆ. 5 ವರ್ಷಗಳಿಂದ ಟ್ರಸ್ಟಿಗಳು ಯಾಕೆ ಬದಲಾವಣೆ ಆಗಿಲ್ಲ? ಟ್ರಸ್ಟಿಗಳೇ ವಂಚನೆ ಮಾಡಿದ್ದಾರೆ ಅಂತ ಮಠದ ಭಕ್ತರು ಹೇಳ್ತಾ ಇದ್ದು, ಟ್ರಸ್ಟಿಗಳನ್ನ ಹೊರಹಾಕಲು ಮಠದ ಭಕ್ತರು ತೀರ್ಮಾನಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯಲ್ಲಿ ಶಾಸಕರು ಸೇಫ್ ಆಗೋದು ಬಹುತೇಕ ಗ್ಯಾರಂಟಿ ಎನ್ನಲಾಗಿದೆ. ಪಂಚಮಸಾಲಿ ಮಠದಿಂದ ವಚನಾನಂದ ಶ್ರೀ ಪದಚ್ಯುತಿ ಹಿನ್ನೆಲೆ ಪದಚ್ಯುತಿ ಖಂಡಿಸಿ ಭಕ್ತರು ಕೋರ್ಟ್ ಮೆಟ್ಟಿಲೇರಲು ಚಿಂತನೆ ನಡೆಸಿದ್ದಾರೆ. ಸಮಾಜದ ಸಭೆ ಕರೆಯದೆ, ಭಕ್ತರಿಂದ ಮಾಹಿತಿ ಪಡೆಯದೆ ಶ್ರೀಗಳ ಉಚ್ಚಾಟನೆ ಮಾಡಲಾಗಿದೆ. ಯಾವುದೇ ರೀತಿ ನೋಟಿಸ್ ನೀಡಿಲ್ಲ, ಉತ್ತರ ಕೂಡ ಪಡೆದಿಲ್ಲ. ರಾತ್ರೋರಾತ್ರಿ ದೇವರ ದರ್ಶನ ನೆಪದಲ್ಲಿ ಬಂದು ನೋಟಿಸ್ ಅಂಟಿಸಿದ್ದಾರೆ. ಸ್ವಾಮೀಜಿ ಅಕ್ರಮ ಮಾಡಿದ್ದಾರೆ ಅನ್ನೋದಕ್ಕೂ ಸಾಕ್ಷ್ಯ ಇಲ್ಲ. ಹೀಗಾಗಿ ಕೋರ್ಟ್ಗೆ ಸಾಕ್ಷ್ಯ ನೀಡಿ ಕಚೇರಿಗೆ ಹಾಕಿರುವ ಬೀಗ ತೆಗೆಸಲು ಭಕ್ತರು ಕೋರ್ಟ್ ಮೊರೆ ಹೋಗಲಿದ್ದಾರೆ ಎನ್ನಲಾಗಿದೆ. ಇನ್ನು ನಿನ್ನೆ ಲೆಕ್ಕ ಕೊಡಿ ಚಳವಳಿಗೆ ದುಡ್ಡು ನೀಡಿ ಅಂತ ಜನರ ಕರೆತಂದ ಆರೋಪ ಮಾಡಿರುವಂತಹ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಅದಕ್ಕೆ ಸಂಬಂಧಿಸಿದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಹಣ ನೀಡಿ ಜನರ ಕರೆಸಿ ಲೆಕ್ಕ ಕೊಡಿ ಚಳವಳಿ ಮಾಡಿದ್ದಾರೆ ಅಂತ ಹೇಳಿ ಸಿಸಿಟಿವಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ದಾಖಲಾಗಿದ್ದ ದೂರಿನ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂತ್ರಸ್ತೆಯ ವಿಡಿಯೋ ನಾನು ನೋಡಿದ್ದೇನೆ, ನಾನು ದೂರೇ ನೀಡಿಲ್ಲ ಅಂತ ಆಕೆ ಹೇಳ್ತಾ ಇದ್ದಾಳೆ. ದೂರು ನೀಡಿಲ್ಲ ಅಂದ ಮೇಲೆ ತನಿಖೆ ಆಗಲಿ, ಅದು ಯಾರ ಸಹಿ ಇದೆ ಅನ್ನೋದರ ಬಗ್ಗೆ ತನಿಖೆ ಆಗಲಿ. ನಾವೇನು ಯಾರ ಪರವಾಗಿ ಮಾತನಾಡಲ್ಲ. ಸ್ವಾಮೀಜಿಗಳ ಮೇಲೆ ಬಂದಿರುವ ಆಪಾದನೆಯಿಂದ ಅವರು ಮುಕ್ತ ಆಗಬೇಕು. ಈಗಾಗಲೇ FIR ಆಗಿದೆ, ಪೊಲೀಸರು ತನಿಖೆ ನಡೆಸಿದ್ದಾರೆ. ಪೊಲೀಸರ ವರದಿ ಏನು ಬರುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಏನಾಗಿದೆ, ಡೂಪ್ಲಿಕೇಟ್ ಸಹಿ ಮಾಡಿ ಅಂತ ಹೇಳ್ತಾರೆ ಹೆಣ್ಮಗಳು. ನಾನು ವಿಡಿಯೋ ನೋಡಿದೆ, ಆದರೆ ಅದನ್ನು ಈಗಾಗಲೇ FIR ಆಗಿದೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರು ವರದಿ ಏನು ಬರ್ತದೆ ನೋಡೋಣ. ಆದರೂ ಈ ಸ್ವಾಮಿಗಳಿಗೂ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇದರಿಂದ ಮುಕ್ತ ಆಗಲಿಕ್ಕೆ ಏನೇನು ಮಾಡಬೇಕು. ಸಮಾಜದಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆ ಒಂದು ಸಂಶಯ ಮೂಡಿದಲ್ಲ, ಅದರಿಂದ ಹೊರಗೆ ಬರಬೇಕಾದ್ರೆ ನೀವು ಪ್ರಯತ್ನ. ಇನ್ನು ಹರಿಹರ ಪಂಚಮಸಾಲಿ ಪೀಠದ ಗಲಾಟೆ ವಿಚಾರದ ಬಗ್ಗೆ ಮಾತನಾಡಿದ ಯತ್ನಾಳ್, ನೋಡಿ, 2 ಪೀಠದ ಟ್ರಸ್ಟ್ಗಳು ನಂಬಿಕೆ ಕಳೆದುಕೊಂಡಿವೆ. 2 ಟ್ರಸ್ಟ್ನವರು ಅವರೇ ಇದ್ದಾರೆ. ಇವರಿಂದ ಸಮಾಜಕ್ಕೆ ನ್ಯಾಯ ಸಿಗಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ಬಳಸಿದ್ದಾರೆ. ಉಚ್ಚಾಟನೆ ಮಾಡಿದವರು, ಮಾಡಿಸಿಕೊಂಡವರು ಇಬ್ಬರು ಅವರೇ ಇದ್ದಾರೆ. ಸರ್ಕಾರವನ್ನ ಬ್ಲಾಕ್ಮೇಲ್ ಮಾಡಲು ಈ ಟ್ರಸ್ಟ್ಗಳಿದ್ದಾವೆ ಅಂತ ಕಿಡಿಕಾರಿದರು. ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆನೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ನೂ ಅದೇ. ಅದು ಒಂದು ಖಾಸಗಿ ಆಸ್ತಿಯಾಗಿದೆ. ಅದರಿಂದ ಈ 2 ಟ್ರಸ್ಟ್ಗಳಿಂದ ಸಮುದಾಯಕ್ಕೇನೂ ಒಳ್ಳೇದಾಗೋದಿಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡಾರೆ. ಇವರೇನು ವಚನಾನಂದ ಏನು ಭಾಳ ಸತ್ಯ ಹರಿಶ್ಚಂದ್ರ ಏನಿಲ್ಲ, ಇವರು ಹಗರಣ ಮಾಡೋದವ್ರೆ, ಅವರು ಮಾಡೋದವ್ರೆ. ನೋಡ್ರಿ, ಅದೇ ಹೇಳ್ತೀನಿಲ್ಲ, ಈ 2 ಟ್ರಸ್ಟ್ನಾಗ ಬರೀ ಇದೇ ನಡೆದೈತಿ. ಖಾಲಿ ಹುದ್ದೆ ಭರ್ತಿಗೆ ಆಗ್ರಹಿಸಿ ಧಾರವಾಡದ ಜಯನಗರ ವೃತ್ತದ ಬಳಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಪ್ರತಿಭಟನೆಗೆ ಪೊಲೀಸರು ಅವಕಾಶ ಕೊಡದೆ 3 ವಿದ್ಯಾರ್ಥಿ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರು ವಶಕ್ಕೆ ಪಡೆದಿದ್ದಕ್ಕೆ ರೈತ ಮುಖಂಡ ಶಂಕರ್ ಅಂಬ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಹೋರಾಟಗಾರರನ್ನ ಅಂಬೇಡ್ಕರ್ ಅವರ ಜಯಂತಿಯನ್ನೂ ಮಾಡಲಿಕ್ಕೆ ಬಿಡದೆ ಅವರು ಇರುವ ಸ್ಥಳದಲ್ಲೇ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದನ್ನು ನಾವು ಇವತ್ತೆಲ್ಲ ರೈತ ಸಂಘಟನೆಯವರು ಭಾಳ ಉಗ್ರವಾಗಿ ಖಂಡಿಸ್ತೇವೆ. ಯಾಕಂದರೆ ಇವತ್ತು ರಾಷ್ಟ್ರ ನಾಯಕನ ಒಂದು ಜಯಂತಿ ಆಚರಣೆ ಮಾಡುವಂಥದ್ದು, ಅದನ್ನು ಈ ಪೂರ್ವಭಾವಿಯಾಗಿ ನಾವು ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ನಾಳಿನ ದಿನ ಎಲ್ಲ ಉದ್ಯೋಗ ಆಕಾಂಕ್ಷಿಗಳನ್ನು ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಯಾವುದೇ ಆತಂಕ ಮಾಡಬಾರ್ದು ಅಂತ ಹೇಳಲಾಗಿತ್ತು. ತಾವೇನು ಅರೆಸ್ಟ್ ಮಾಡಿರಿ, ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉದ್ಯೋಗ ಆಕಾಂಕ್ಷಿಗಳನ್ನು ಕರೆದು ಆ ಒಂದು ಸಮಸ್ಯೆಯನ್ನು ತೀವ್ರಗತಿಯೊಳಗೆ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಮಾಡದೇ ಇದ್ದರೆ ಬರುವಂಥ ದಿನದೊಳಗೆ ದೊಡ್ಡ ಪ್ರಮಾಣದ ಹೋರಾಟಕ್ಕೆ. ಇನ್ನು ಉದ್ಯೋಗಾಕಾಂಕ್ಷಿಗಳು ಪೊಲೀಸ್ ವಶಕ್ಕೆ ವಿಚಾರದ ಬಗ್ಗೆ ಧಾರವಾಡದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಿದರೆ ಸಂತೋಷ, ಹೋರಾಟಗಾರ ಪರವಾಗಿಯೇ ನಾನಿದ್ದೇನೆ. ನಾವು ಸರ್ಕಾರಕ್ಕೆ ಸಂಪರ್ಕ ಮಾಡಿದ್ದೇವೆ, ಬಜೆಟ್ ಹಾಗೂ ಅಧಿವೇಶನದಲ್ಲೂ ಹೇಳಿದ್ದೇವೆ. ಉದ್ಯೋಗಾಕಾಂಕ್ಷಿಗಳಲ್ಲಿ ತಾಳ್ಮೆ ಇರಬೇಕು ಅಂತ ಹೇಳಿದರು. ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಮಚ್ ಹ್ಯಾಪಿ.
ನಾನು ಅವ್ರ ಪರನೇ ಇದ್ದೀನಿ. ಒಂದು ಏನಂತಂದರೆ ದೇ ನೋ ವಾಟ್ ಈಸ್ ಹ್ಯಾಪ್ನಿಂಗ್. ನಾವು ಸಂಪರ್ಕ ಮಾಡಿದ್ದೀವಿ, ಅದ್ರ ಮೇಲೆ ಸರ್ಕಾರ ರಿಯಾಕ್ಟ್ ಮಾಡಿದೆ, ಪಾರ್ಲಿಮೆಂಟ್ ಅಸೆಂಬ್ಲಿಲಿ ಹೇಳಿರ್ತಕ್ಕಂಥದ್ದೆಲ್ಲ ಗುರ್ತಿದೆ, ಬಡ್ಜೆಟ್ನಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಗುರ್ತಿದೆ. ಸೊ ಐ ರೆಸ್ಪೆಕ್ಟ್ ದರ್ ಹೋರಾಟ ಮಾಡಬೇಕು, ಬಟ್ ಐ ಥಿಂಕ್ ನೋಯಿಂಗ್ ಇದ್ದು ಮಾಡಬಾರ್ದು. ಯಾಕಂದರೆ ನಾವೇನು ಸಂಪರ್ಕದಲ್ಲಿ ಅಂತಲ್ಲ, ಸರ್ಕಾರ ಏನು ಮಾತಾಡ್ತಿಲ್ಲ ಅಂತಲ್ಲ, ಬಟ್ ಅವ್ರ ಉದ್ದೇಶ ಏನೂ ಅರ್ಥ ಆಗಲಿಲ್ಲ ನನಗೆ. ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿದ್ದಾರೆ. ಇದೇ ವೇಳೆ ಸಿಎಂ ಜೊತೆ ಇದ್ದ ಜಮೀರ್ ಹಾಗೂ ರಿಜ್ವಾನ್ ಅರ್ಷದ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕ ನಾಯಕರು ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಗಿದೆ. ಅಂಬೇಡ್ಕರ್ ಉದ್ಯಾನವನದಲ್ಲಿ ಕಾರ್ಯಕ್ರಮ ಮಾಡಲಾಗಿದ್ದು, ಅಂಬೇಡ್ಕರ್ ಭಾವಚಿತ್ರಕ್ಕೆ ಶಾಸಕ ಆಸಿಫ್ ಸೇಠ್ ಹಾಗೂ ಅಧಿಕಾರಿಗಳು ಪುಷ್ಪಾರ್ಚನೆ ಮಾಡಿದರು. ಕೊಪ್ಪಳದ ಮರಕುಂಬಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಗಿದೆ. ಗ್ರಾಮದಲ್ಲಿ ದಲಿತರು ಹಾಗೂ ಸವರ್ಣೀಯರು ಒಟ್ಟಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದಾರೆ. ಇನ್ನು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳಿಂದ ಅಂಬೇಡ್ಕರ್ ಜಯಂತಿ ಆಚರಿಸಲಾಗಿದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರು ಮತ್ತಿತರರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಪರ ಘೋಷಣೆ ಕೂಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಗಿದೆ. ತಮಟೆ ಬಾರಿಸಿ ಅಂಬೇಡ್ಕರ್ ಜಯಂತಿಗೆ ಸಚಿವ ಎಂಸಿ ಸುಧಾಕರ್ ಚಾಲನೆ ಕೊಟ್ಟರು. ಈ ವೇಳೆ ಸಚಿವ ಸುಧಾಕರ್ಗೆ ದಲಿತ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ವಿನೂತನವಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಗಿದೆ. ಬಲ್ಲಾಳ್ ವೃತ್ತದಲ್ಲಿ ಹೆಲಿಕಾಪ್ಟರ್ ಮೂಲಕ ಅಂಬೇಡ್ಕರ್ ಮತ್ತು ಬುದ್ಧನ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡಲಾಗಿದೆ. ಹರ್ಮುಜ್ ಮುಕ್ತಗೊಳಿಸಲು ಟ್ರಂಪ್ ಇರಾನ್ಗೆ ನಿರಂತರ ಎಚ್ಚರಿಕೆ ಕೊಡ್ತಾ ಇರುವ ಹಿನ್ನೆಲೆ ಮುಂಬೈನಲ್ಲಿರುವ ಇರಾನ್ ರಾಯಭಾರ ಕಚೇರಿ ಟ್ರಂಪ್ಗೆ ವಾರ್ನಿಂಗ್ ಕೊಟ್ಟಿದೆ. ಶಾರುಖ್ ಖಾನ್ ಡೈಲಾಗ್ ಹೇಳಿ ತಿರುಗೇಟು ಕೊಟ್ಟಿದೆ. ಇದು ಟ್ರೇಲರ್ ಮಾತ್ರ, ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ ಟ್ರಂಪ್ ಹೇಳಿಕೆಗೆ ಇರಾನ್ ರಾಯಭಾರ ಕಚೇರಿ ಲೇವಡಿ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಮೈಸೂರಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. ಧನ್ವಂತರಿ ರಸ್ತೆಯಲ್ಲಿರುವ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿದ್ದು ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಚಾಲಕರ ಪರದಾಟ ಕಂಡು ಆಟೋ ಫೈನಾನ್ಷಿಯರ್ ಆಗಿರುವ ಕಿರಣ್ ರಾಜ್ ಆಟೋ ಚಾಲಕರ ಸಂಕಷ್ಟಕ್ಕೆ ನೆರವಾಗಿದ್ದಾರೆ. ಪ್ರತಿಯೊಬ್ಬ ಆಟೋ ಚಾಲಕನಿಗೆ ₹200 ನೀಡುತ್ತಾ ಇದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿರುವ ಕಿರಣ್ ರಾಜ್, ಈ ದಿನ 5 ಲಕ್ಷ ದುಡ್ಡು ಆಟೋ ಚಾಲಕರಿಗೆ ಕೊಡ್ತೀನಿ. ನಾನು ಆಟೋದಿಂದಲೇ ಹಣ ಗಳಿಸಿದ್ದೇನೆ. ಇದೀಗ ಆಟೋ ಚಾಲಕರೇ ಸಮಸ್ಯೆಗೆ ಸಿಲುಕಿದ್ದಾರೆ. ಹೀಗಾಗಿ ಅವರ ಸಂಕಷ್ಟಕ್ಕೆ ಮಿಡಿಯುವುದು ನನ್ನ ಕೆಲಸ ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಜೆಪಿ ನಡ್ಡಾ ನೇತೃತ್ವದಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಮಾಡಿದೆ. ಪ್ರಣಾಳಿಕೆಯಲ್ಲಿ ಭರ್ಜರಿ ಭರವಸೆಗಳನ್ನು ನೀಡಲಾಗಿದ್ದು, ಮಹಿಳಾ ಕುಟುಂಬದ ಮುಖ್ಯಸ್ಥರಿಗೆ ತಿಂಗಳಿಗೆ ₹2,000, ವರ್ಷಕ್ಕೆ ₹10,000 ಹಾಗೂ 3 ಉಚಿತ ಎಲ್ಪಿಜಿ ಸಿಲಿಂಡರ್ ಘೋಷಣೆ ಮಾಡಿದೆ. ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ₹50 ಲಕ್ಷ ಬಡ್ಡಿ ರಹಿತ ಸಾಲ ನೀಡಲಾಗುತ್ತದೆ ಅಂತ ಘೋಷಣೆ ಮಾಡಲಾಗಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಡುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಇಂದು ಸಂಪುಟ ಸಭೆ ನಡೆದಿದ್ದು, ಸಭೆ ಬಳಿಕ ಸಂಪುಟ ಸದಸ್ಯರ ಜೊತೆ ನಿತೀಶ್ ಫೋಟೋಶೂಟ್ ಮಾಡಿದ್ದಾರೆ. ಇನ್ನು ಫೋಟೋಶೂಟ್ ಬಳಿಕ ವಿಧಾನಸೌಧದ ಬಾಗಿಲವರೆಗೂ ಆಗಮಿಸಿದ ಸಂಪುಟ ಸದಸ್ಯರು ನಿತೀಶ್ ಕುಮಾರ್ಗೆ ಬೀಳ್ಕೊಟ್ಟಿದ್ದಾರೆ. ನಾಳೆ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡುವ ಹಿನ್ನೆಲೆ ಮಂಡ್ಯದ ನಾಗಮಂಗಲದಲ್ಲಿರುವ ಆದಿಚುಂಚನಗಿರಿ ಮಠಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ. ಶ್ರೀಗಳ ಆಶೀರ್ವಾದ ಪಡೆದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಸಂಬಳ ಹೆಚ್ಚಳಕ್ಕಾಗಿ ಉದ್ಯೋಗಿಗಳ ಪ್ರತಿಭಟನೆ ಮುಂದುವರೆದಿದೆ. ನಿನ್ನೆ ಪ್ರತಿಭಟನೆ ಹಿಂಸಾ ಸ್ವರೂಪಕ್ಕೆ ತಿರುಗಿತು. ಇಂದು ಕೂಡ ಪ್ರತಿಭಟನೆ ಮುಂದುವರೆದಿದ್ದು, ಉದ್ರಿಕ್ತರ ಗುಂಪು ಕಲ್ಲು ತೂರಾಟ ನಡೆಸಿದೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇನ್ನು ಉದ್ಯೋಗಿಗಳನ್ನು ನಿಯಂತ್ರಣ ಮಾಡಲು ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದು, ಪ್ರತಿಭಟನೆ ಮತ್ತಷ್ಟು ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ. ಸದ್ಯ ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಡ್ತಿದ್ದಾರೆ. ಉಡುಪಿಯ ಬ್ರಹ್ಮಾವರ ತಾಲೂಕು ಹೊಸಳ ಗ್ರಾಮದ ನಾಗರಮಠದಲ್ಲಿ ಅಕ್ರಮ ಮರಳುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೋರಾಟದಿಂದ ಆಕ್ರೋಶಗೊಂಡ ಸ್ಥಳೀಯರು ಮರಳುಗಾರಿಕೆ ನಡೀತಾ ಇರುವಂತಹ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇಲ್ಲಿ ಮರಳುಗಾರಿಕೆಗೆ ಜಿಲ್ಲಾಡಳಿತ ಅನುಮತಿ ನೀಡಿದೆ. ಇದು ಜಿಲ್ಲಾಡಳಿತ ನೀಡಿದ ಅವೈಜ್ಞಾನಿಕ ಅನುಮತಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮರಳುಗಾರಿಕೆ ಹೀಗೆ ಮುಂದುವರೆದರೆ ಜಿಲ್ಲಾಧಿಕಾರಿ ವಿರುದ್ಧವೇ ಹೋರಾಟ ಮಾಡಲಾಗುವುದು ಅಂತ ಸ್ಥಳೀಯರು ಎಚ್ಚರಿಸಿದ್ದಾರೆ. 2026ನೇ ಇಸ್ವಿ ಮೊನ್ನೆ ಒಂದು 10 ದಿನದ ಹಿಂದಿಂದ ಮರಳುಗಾರಿಕೆಗೆ ಪೊಲೀಸ್ನವ್ರನ್ನ ಪ್ರೊಟೆಕ್ಷನ್ ಹಾಕಿ ಮಾಡ್ತಾ ಇದ್ದಾರೆ ಸರ್. ನಾವು ಜಿಲ್ಲಾಧಿಕಾರಿಗಳಿಗೆ 2022ನೇ ಇಸ್ವಿಯಿಂದ
ಮರಳುಗಾರಿಕೆ ನಿಲ್ಲಿಸಿ ನಮ್ಮ ಕೃಷಿ ಭೂಮಿಯನ್ನು ಉಳಿಸಿಕೊಡಿ ಅನ್ನೋದ್ರ ಬಗ್ಗೆ ಮನವಿ ಮಾಡ್ಕೊತಾ ಬಂದಿದ್ದೀವಿ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಮರಳುಗಾರಿಕೆಯನ್ನೇ ಮಾಡುವುದಕ್ಕೋಸ್ಕರನೇ DC ಅವರು ನಿಂತಿರೋ ಹಾಗಿದೆ. ನಮ್ಮ ಹೊಳೆ ಉಳಿಸಿಕೊಡಿ, ನಮ್ಮ ಜಾಗ ಉಳಿಸಿಕೊಡಿ ಅನ್ನಲಿ. ನಾವೇನು ಮನೆ ಕಟ್ಟಿ ಕೊಡಿ ಅಂತೇಳಿ ಉಳಿಸೋಕೋ ಇಲ್ಲಿಲ್ಲ. ನಾವು ನಮ್ಮ ಮಕ್ಕಳನ್ನು ನಾವು ಕಾಪಾಡ್ಕನ್ನಲಿ, ನಮ್ಮ ಹಿರಿಯರು ಮಾಡಿಕೊಟ್ಟ ಜಾಗ ಮನೆ ಅಲ್ಲಿ ಇರ್ಕನ್ನಲಿ ನಾವು ಓಡಾಡ. ಬಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡದೇ ಇರುವುದಕ್ಕೆ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಆರೋಪಿಸಲಾಗಿದೆ. ಬೆಳಗಾವಿ ಬ್ರಹ್ಮಾನಗರದಲ್ಲಿ ಕಟ್ಟಡಕ್ಕೆ ಬಣ್ಣ ಬಳಿಯುವಾಗ ಶಿವು ಕಮ್ಮಾರ್ ಬಿದ್ದು ಕೈ ಮತ್ತು ಸೊಂಟದ ಭಾಗಕ್ಕೆ ತೀವ್ರ ಪೆಟ್ಟಾಗಿತ್ತು. ತಕ್ಷಣ ಯುವಕನನ್ನ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಗಾಯಗೊಂಡಿದ್ದ ಯುವಕನಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ. ಹೀಗಾಗಿ ಯುವಕ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸ್ಥಳಕ್ಕೆ APMC ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮನೆಯೊಳಗೆ 10,80,000 ಬೆಲೆ ಬಾಳುವ ಚಿನ್ನಾಭರಣ ಕಳವು ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಕನ್ನಂಪಲ್ಲಿ ಬಡಾವಣೆಯಲ್ಲಿ ನಡೆದಿದೆ. ಪಶುವೈದ್ಯ ಮನೋಜ್ ಅವರ ಮನೆಯಲ್ಲಿದ್ದಂತಹ 137 ಗ್ರಾಂ ಚಿನ್ನ, 850 ಗ್ರಾಂ ಬೆಳ್ಳಿ, 60,000 ನಗದು ಕಳವು ಮಾಡಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಒಡೆದು ಕಳ್ಳತನ ಮಾಡಲಾಗಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಹಾಗೂ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕದ್ದ ಒಡವೆ ಖರೀದಿ ಮಾಡಿ ಐನಾತಿ ಕೆಲಸ ಮಾಡುತ್ತಿದ್ದಂತಹ ಖತರ್ನಾಕ್ ಮಹಿಳೆಯನ್ನ ಆರ್ಟಿನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಬಸ್ಸುಂ ಮುದಾಸಿರ್ ಅನ್ನೋರನ್ನ ಬಂಧಿಸಲಾಗಿದ್ದು, ಆರೋಪಿಗಳಿಂದ 10.55 ಲಕ್ಷ ಮೌಲ್ಯದ 75 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಐಷಾರಾಮಿ ಇನೋವಾ ಕಾರ್ನಲ್ಲಿ ಬಂದ 6 ಜನ ಮಹಿಳೆಯರು ಸೀರೆ ಅಂಗಡಿಯಲ್ಲಿ ಬರೋಬ್ಬರಿ 7 ಲಕ್ಷ ಬೆಲೆ ಬಾಳುವ ಸೀರೆಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಒಡಿಶಾದ ಅಂಗುಲ್ನ ಬಯೋನಿಕಾ ಶೋರೂಮ್ನಲ್ಲಿ ನಡೆದಿದೆ. 6 ಜನ ಕಳ್ಳಿಯರು ಶ್ರೀಮಂತರ ರೀತಿ ರೆಡಿಯಾಗಿ ಬಂದು ಸೀರೆ ಕೊಳ್ಳುವ ನೆಪದಲ್ಲಿ 10ಕ್ಕೂ ಹೆಚ್ಚು ಸೀರೆಗಳನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಕಳ್ಳಿಯರು ಸೀರೆ ಕದಿಯುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ನಾಳೆ RCB ಹಾಗೂ ಲಕ್ನೋ ವಿರುದ್ಧ IPL ಪಂದ್ಯಾವಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಹೀಗಾಗಿ ಸ್ಟೇಡಿಯಂ ಬಳಿ ಪೊಲೀಸರ ಭದ್ರತೆ ಒದಗಿಸಲಾಗಿದೆ. ಈಗಾಗಲೇ ಭದ್ರತೆಗಾಗಿ 2,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಬ್ಲ್ಯಾಕ್ ಟಿಕೆಟ್ ಮಾಡುವವರ ವಿರುದ್ಧ ಕಾರ್ಯಾಚರಣೆ ಮಾಡಲು 7 ತಂಡಗಳನ್ನು ನಿಯೋಜಿಸಲಾಗಿದೆ. ಟಿಕೆಟ್ ಇಲ್ಲದೆ ಸ್ಟೇಡಿಯಂ ಬಳಿ ಬರುವಂತಿಲ್ಲ. ಟಿಕೆಟ್ ಇಲ್ಲದೆ ಗುಂಪು ಸೇರಿದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಸೂಚಿಸಲಾಗಿದೆ. ಇನ್ನು ವಾಹನ ನಿಲುಗಡೆಗೂ ಸ್ಟೇಡಿಯಂನ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಹಾಲಿವುಡ್ನ ಪ್ರತಿಷ್ಠಿತ ಸೆಲೆಬ್ರಿಟಿ ಯೂಟ್ಯೂಬ್ ಚಾನೆಲ್ನ ನಟ ಯಶ್ ಸಂದರ್ಶನ ಮಾಡಲಾಗಿದೆ. ಹಾಲಿವುಡ್ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡುವ ಪ್ರತಿಷ್ಠಿತ ವೇದಿಕೆಯಾದ ಫ್ಯಾಂಡ್ಯಾಂಗೋ ಯೂಟ್ಯೂಬ್ ಚಾನೆಲ್ನಲ್ಲಿ ಯಶ್ ಸಂದರ್ಶನ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ಕನ್ನಡದ ನಟನ ಸಂದರ್ಶನ ಮಾಡಲಾಗಿದೆ. ಹಾಲಿವುಡ್ ಸೆಲೆಬ್ರಿಟಿ ಆಂಕರ್ ನಿಕ್ಕಿ ನೋವಾಕ್ ಯಶ್ ಇಂಟರ್ವ್ಯೂ ಮಾಡಿದ್ದಾರೆ. ಲಾಸ್ ಏಂಜಲೀಸ್ನಲ್ಲಿ ರಾಮಾಯಣ ಚಿತ್ರದ ಬಗ್ಗೆ ಯಶ್ ಹಾಗೂ ನಿರ್ದೇಶಕ ನಿತೇಶ್ ತಿವಾರಿ ಸಂದರ್ಶನ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕಾಡಸೂರಿನಲ್ಲಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಚೈತ್ರ ಮಾಸದಲ್ಲಿ ಕಾಡಸೂರು ಕೆಂಪಮ್ಮ ಜಾತ್ರೆ ನಡೆದಿದ್ದು, ಸಾವಿರಾರು ಜನರು ಜಾತ್ರೆಯಲ್ಲಿ ಪಾಲ್ಗೊಂಡು ಕೆಂಪಮ್ಮ ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ.